ನಮ್ಮ ಪ್ಲ್ಯಾನ್ ಚೇಂಜ್ ಆಗಿ ನಾವಷ್ಟೆಲ್ಲ ಬಿಲ್ಡಪ್ ಕೊಟ್ಟಿದ್ದಲ್ಲ ರಶ್ಮಿ. ನಾನು ಎದುರು ಬಂದೆ. ಸೊ ರಶ್ಮಿ ಅಲ್ಲಿ ಬರ್ತಾ ಇದ್ದಾಳೆ. ನನ್ನ ಹಸ್ಬೆಂಡ್ ಜೊತೆ ಬಂದೆ. ಈಗ ಬರ್ತಾ ಇದ್ದೀವಿ ಅಲ್ಲ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸಿದ್ದಾಮನು ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇನ್ನಷ್ಟು ಸಪೋರ್ಟ್ ಕೊಡಿ. ಇವತ್ತು ನಾವು ಡಿನ್ನರ್ಗೆ ಹೋಗೋಣ ಅಂತ ಹೋಗ್ತಿದ್ದೀವಲ್ಲ ರಶ್ಮಿ? ಹೌದು. ಸಡನ್ ಪ್ಲ್ಯಾನಿಂಗ್ ಡಿನ್ನರ್. ಹೌದು. ಏನು ಇವತ್ತು ಹೋಗಬೇಕು ಆ ಥರ ಏನು ಅಂದ್ಕೊಂಡಿರಲಿಲ್ಲ. ಸೊ ಎಲ್ಲಿಗೆ ಅಂತ ಕೇಳೋದಾದರೆ ನಮ್ಮ ಆಸ್ ಯೂಶುವಲ್ ಸ್ಪಾಟು, ನಮ್ಗೆ ಇಷ್ಟವಾದ ಪ್ಲೇಸೇ. ಮತ್ತು ಶಿವಸಾಗರ್ಗೆ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಹೋಗ್ತಾರೆ, ಎವ್ರಿ ಟೈಮ್ ಹೋಗೋದು ಅಲ್ಲಿಗೆ, ಮತ್ತೆ ಯಾಕೆ ಹಾಕ್ತೀಯ ವೀಡಿಯೋ ಅಂತ ಹೇಳ್ತಾರೆ. ಎಷ್ಟೋ ಜನ ನೋಡದೇ ಇರೋರು ಇದ್ದಾರಲ್ಲ ನನ್ನ ಬ್ಲಾಗ್ನ, ಫಸ್ಟ್ ಟೈಮ್ ನೋಡೋರು ಇರ್ತಾರೆ. ಸೊ ಹಾಗೆ ಅವರು ನಿಯರ್ ಬೈ ಇಲ್ಲೇ ಪಡುಬಿದ್ರಿ ಈಚೆ ಸೈಡ್ ಅವರು ಏನಾದ್ರು ಆದರೆ ಮಾಡಿ ಆಚೆ ಮುಲ್ಕಿ ಆಚೆಯವರಾದರೆ ಅವ್ರು ಕೂಡ ಬರ್ಬೋದಲ್ಲ ಅಂಥೇಳಿ ಅಷ್ಟೇ. ಸೊ ಬನ್ನಿ ಹೋಗೋಣ, ಬೇಗ ಬೇಗ ರಪ್ಪ ಊಟ ಮಾಡಿ ಮಾಡೋಣ ಅಷ್ಟೇ. ನಮ್ಮ ಪ್ಲ್ಯಾನ್ ಚೇಂಜ್ ಆಗಿ ನಾವಷ್ಟೆಲ್ಲ ಬಿಲ್ಡಪ್ ಕೊಟ್ಟಿದ್ದಲ್ಲ ರಶ್ಮಿ. ನಾವು ಬಂದಿದ್ದ ಮೇಲೆ ನೈತಿಗೆ ಬಂದ್ವಿ. ಮಾತಾಡಿದ್ದೆಲ್ಲ ಒಂಥರ ಸ್ಲೋ ಮೋಷನಲ್ಲಿ ರೆಕಾರ್ಡ್ ಆದಾಗೆ ಆಗಿದೆ. ಸೊ ಮತ್ತೆ ವಾಯ್ಸ್ ಓವರ್ ಕೊಡಬೇಕಾಗಿ ಬಂತು. ಇಲ್ಲದಿದ್ದರೆ ಡೈರೆಕ್ಟಾಗಿ ವೀಡಿಯೋನ ಪೋಸ್ಟ್ ಮಾಡ್ಬೋದಾಗಿತ್ತು. ಅದೇ ಈಸಿ ಆ್ಯಕ್ಚುಲಿ, ಡೈರೆಕ್ಟಾಗಿ ಪೋಸ್ಟ್ ಮಾಡೋದು ಮತ್ತು ವಾಯ್ಸ್ ಓವರ್ ಕೊಡೋದಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಬಟ್ ಏನು ಮಾಡೋಕ್ಕಾಗಲ್ಲ, ಸಮ್ ಟೈಮ್ ಕೊಡಬೇಕಾಗತ್ತೆ. ಈಗ ನಾವು ನಮ್ಮ ಪ್ಲ್ಯಾನ್ ಏನಿತ್ತು ಅದು ಚೇಂಜ್ ಆಯಿತು. ನಮ್ಮ ಶಿವಸಾಗರಿಗೆ ಹೋಗೋದು ಹೆಜ್ಜೆ ಅಂದ್ಕೊಂಡು, ಮತ್ತು ಸೊ ಬೇಗ ಆಗಲಿ ಈಸಿಯಾಗಲಿ ಅಂಥೇಳಿ ನಾಯತ್ಗೆ ಬಂದ್ವಿ. ಯಾಕಂದರೆ ಇಲ್ಲೂ ಕೂಡ ನಮಗೆ ಫುಡ್ ತುಂಬ ಇಷ್ಟ ಆಗುತ್ತೆ. ಇಲ್ಲೂ ತುಂಬ ಚೆನ್ನಾಗಿರುತ್ತೆ ನಾಯತ್ತಲ್ಲಿ ಕೂಡ ಫುಡ್ಡು, ಸಖತ್ ಟೇಸ್ಟಿ. ಬಟ್ ಎರಡಕ್ಕೆ ಕಂಪೇರ್ ಮಾಡಿದಾಗ ನಾಯತ್ ಸ್ವಲ್ಪ ಕಾಸ್ಟ್ಲಿ ಇದೆ, ಹೆಜಮಡಿ ಸ್ವಲ್ಪ ಕಮ್ಮಿ ಇದೆ. ಮತ್ತು ಸರ್ವಿಸ್ಸು ಅಷ್ಟೇ, ಹೆಜಮಡಿಯಲ್ಲಿ ಸ್ವಲ್ಪ ಬೇಗ ಸರ್ವಿಸ್ ಸಿಗುತ್ತೆ, ನಾಯತ್ತಲ್ಲಿ ಸ್ವಲ್ಪ ಲೇಟ್ ಸಿಗುತ್ತೆ ಸರ್ವಿಸ್ಸು. ಹಾಗೆ ಅಷ್ಟೇ. ಬಟ್ ಫುಡ್ ಮಾತ್ರ ಎರಡೂ ಕಡೆ ತುಂಬ ಚೆನ್ನಾಗಿದೆ. ಸೊ ಫೈನಲಿ ಬಂದ್ವಿ, ನೀವು ನೋಡ್ಬೋದು. ಬಂದಾಗ ಆಬ್ವಿಯಸ್ಲಿ ವೀಕೆಂಡ್ಸನ್ನು ಸ್ವಲ್ಪ ಜನ ಇರುತ್ತೆ, ಬಟ್ ಸ್ಟಿಲ್ ಟೇಸ್ಟ್ ಮಾಡಿ ಕೊಡ್ತಾರೆ. ನಾವು ಓದ್ಕೊಳ್ಳೆ ಯಾವುದೇ ರೀತಿ ನಾವು ಇವತ್ತವರೆಗೂ ವೆಯ್ಟ್ ಮಾಡಿ ನಿಂತು ಮತ್ತೆ ಹೋಗಿದ್ದು ಆ ಥರ ಏನು ಸಿಚುವೇಶನ್ ಇಲ್ಲ. ಎಲ್ಲಿಗೆ ಬಂದದ್ದು ನಾವು? ಯಾವ ನಮ್ಮ ಪ್ಲ್ಯಾನ್ ಚೇಂಜ್ ಆಗಿ ನೈಟಿಗೆ ಬಂದು ಆರ್ಡ್ರ್ ಮಾಡಿ ಕುತ್ಕೊಂಡಿದ್ದೇವೆ ಈಗ. ಸ್ಟಾರ್ಟರ್ಗೆ ನಾವಿಲ್ಲಿ ಕ್ರಿಸ್ಪಿ ಚಿಕನ್ನ ಆರ್ಡರ್ ಮಾಡಿದ್ವಿ, ಯಾಕಂದರೆ ಮಕ್ಕಳಿಗೆ ಬೋನ್ಲೆಸ್ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ ಅಂಥೇಳಿ. ಸೊ ಅದೇ ಆಯುಷ್ ಹತ್ರ ಕೇಳ್ತಿದ್ದೆ ಹೇಗಿದೆ ಅಂಥೇಳಿ. ಚೆನ್ನಾಗಿದೆ ಅಂತ ಹೇಳ್ದೆ. ಆ್ಯಕ್ಚುಲಿ ಸ್ಟಾರ್ಟರ್ ಯಾವಾಗಲೂ ಅಷ್ಟೇ ಖಾಲಿ ಆಗುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಸೊ ಬಟ್ ಅದ್ರಲ್ಲಿ ಜಾಸ್ತಿ ಇರಲಿಲ್ಲ, ಕ್ವಾಂಟಿಟಿ ಸ್ವಲ್ಪ ಇತ್ತು. ಸೊ ಸಖತ್ ಟೇಸ್ಟಿ ಇತ್ತು ಮಾತ್ರ. ನನ್ನ ಹಸ್ಬೆಂಡ್ ಚಿಕನ್ ತಿನ್ನೋದಿಲ್ಲ, ಹಾಗಾಗಿ ಅವರಿಗೆ ಪ್ರಾನ್ಸ್ ಮಸಾಲ ಮತ್ತು ನಮಗೊಂದು ಸ್ಪೆಷಲ್ ಫುಡ್ ಅಂದರೆ ಕಪ್ಪ ರೊಟ್ಟಿ, ನಾವು ಏನು ಊಟ ದೋಸೆ ಅಂತ ಏನು ಹೇಳ್ತೀವಿ ಅದಿತ್ತು. ಸೊ ಹಾಗಾಗಿ ಅದು ಪ್ರಾನ್ಸ್ ಜೊತೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿತ್ತು. ಅವರೇ ಹೇಳಿದರು ಅವೈಲೇಬಲ್ ಇದೆ ಅಂಥೇಳಿ. ಸೊ ಹಾಗೆ ನಾವು ಅದನ್ನೊಂದು ಬೇಗ ಆರ್ಡರ್ ಮಾಡಿಬಿಟ್ವಿ. ನಾವು ಬಿರಿಯಾನಿ ತೊಗೊಂಡಿದ್ವಿ, ಬಟ್ ಹಸ್ಬೆಂಡ್ ಮತ್ತು ಮೈದ್ನ ಇದು ತೊಗೊಂಡಿದ್ರು, ಏನು ರೈಸ್ ಊಟ ತೊಗೊಂಡಿದ್ರು. ಸೊ ಅದಕ್ಕೆ ಇದು ಬೊಳೆಂಜೀರಿದ್ದು ಕರಿ. ಬೊಳೆಂಜೀರ್ ಅಂದರೆ ಸಿಲ್ವರ್ ಫಿಶ್ದು ಕರಿ. ಮತ್ತು ಬಂಗುಡೆ ಮೀನಿದು ಫ್ರೈ ಕೂಡ ತೊಗೊಂಡಿದ್ವಿ. ಮತ್ತು ನಾವು ಊಟ ತೊಗೊಳ್ಳಿಲ್ಲ, ನಾವು ಬಿರಿಯಾನಿ ತೊಗೊಂಡಿದ್ವಿ, ಚಿಕನ್ ಬಿರಿಯಾನಿ. ಸೊ ಅದರಲ್ಲೇ ಆಲ್ರೆಡಿ ಸ್ಟಾರ್ಟರ್ ತೊಗೊಂಡಿದ್ದೀವಿ ಮತ್ತು ಜ್ಯೂಸ್ ಕುಡ್ದಿದ್ದೀವಿ. ಹೀಗಿರಬೇಕಾದ್ರೆ ಮತ್ತೆ ಹೊಟ್ಟೆ ಆಲ್ರೆಡಿ ತುಂಬಿದೆ. ಸೊ ಅದಕ್ಕೆ ಬಿರಿಯಾನಿ ತೊಗೊಳ್ಳೋಣ, ಮತ್ತೆ ಬೇಕಂತಂದರೆ ಮತ್ತೆ ಆರ್ಡರ್ ಮಾಡೋಣ ಅಂತ. ಬಟ್ ಮಕ್ಕಳು ಜಾಸ್ತಿ ತಿನ್ನಲ್ಲ, ಬಿರಿಯಾನಿ ಅಷ್ಟೇ ತಿನ್ನೋದು. ನೋಡಿ ಸಮಿತ್ ಸೂಪರಾಗಿದೆ ಅಂತ ಹೇಳ್ತಾ ಇದ್ದಾನೆ. ಮಕ್ಕಳಿಗೆ ಯೂಶ್ವಲಿ ಬಿರಿಯಾನಿನೇ ತುಂಬ ಇಷ್ಟ, ಹಾಗಾಗಿ ಬಿರಿಯಾನಿ ತೊಗೊತಾರೆ. ಮತ್ತು ಅದು ಅಷ್ಟು ಸ್ಪೈಸಿ ಅನಿಸೋದಿಲ್ಲ ಬಿರಿಯಾನಿ, ಹಾಗಾಗಿ ಅದನ್ನೇ ಪ್ರಿಫರ್ ಮಾಡೋದು. ಸೊ ಮೊಸರು ಇರುತ್ತಲ್ಲ, ಮೊಸರು ಜೊತೆ ಸಖತ್ ಇಷ್ಟಪಡ್ತೇನೆ ಆಯುಷು ತಿನ್ನೋಕ್ಕೆ. ಸೊ ಹಾಗಾಗಿ ಹೆಚ್ಚಾಗಿ ಬಿರಿಯಾನಿನೇ ತೊಗೊಳ್ಳೋದು ಜಾಸ್ತಿ. ಫೈನಲಿ ತಿಂತಾಯಿದ್ದೀವಿ. ಎಷ್ಟೊತ್ತಿಗೆ ನಾವೊಂದು 7:30 ಹಾಗೆ ಬಂದ್ವಿ, 9 ಒಳಗೆ ಹಾಗೆ ಹೋಯಿತು ತಿಂದು. ಜಾಸ್ತಿನೇನು ಇರಲಿಲ್ಲ, ಸ್ವಲ್ಪ ಇಷ್ಟೇ ಲಿಮಿಟಲ್ಲಿ ತಿಂದ್ಕೊಂಡು ಮತ್ತೆ ಮನೆಗೆ
ಹೊರಟೆ. ನೋಡ್ಬೋದು ನೀವು ಎಲ್ಲ ಕಂಪ್ಲೀಟಾಗಿ ಖಾಲಿಯಾಗಿದೆ. ಜಾಸ್ತಿ ತೊಗೊಂಡು ಸುಮ್ಮನೆ ಅದು ಇದು ಅಂತ ವೇಸ್ಟ್ ಮಾಡೋಕ್ಕಿಂತ ಎಷ್ಟು ಬೇಕು ಅಷ್ಟು ತಗೊಂಡು ಕಂಪ್ಲೀಟ್ ಮಾಡಿ ತಿನ್ನೋದೇ ಒಳ್ಳೆಯದು. ಈ ಮಕ್ಕಳು ಯಾವಾಗಲೂ ಬಿಟ್ಟೇ ಬಿಡ್ತಾರೆ ಸ್ವಲ್ಪನಾದರೂ. ಸೊ ಹಾಗಾಗಿ ಅವ್ರಿಗೆ ಎಷ್ಟು ಬೇಕು ನೋಡಿ ಅಷ್ಟು ತೊಗೊಳ್ಳೋದೇ ಒಳ್ಳೆಯದು. ಈಗ ನಮ್ಮದಾಯಿತು ಊಟ ಎಲ್ಲ. ಈಗ ಮನೆಗೆ ಹೊರಟು. ಇದೊಂದು ವಾಯ್ಸ್ ಇದೊಂದು ಪ್ರಾಬ್ಲಮ್ಮು. ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಎಲ್ಲ ಫುಲ್ಲು ವೀಡಿಯೋದಲ್ಲೂ ಸ್ಲೋ ಮೋಷನ್ ಥರ ಆಗಿ ನಾನು ಏನು ಮಾತಾಡಿದ್ದು ಯಾವುದು ಏನೂ ಅಪ್ಡೇಟೇ ಆಗಿಲ್ಲ. ಏನು ಮಾಡೋಕ್ಕಾಗತ್ತೆ, ಅದಕ್ಕೆ ವಾಯ್ಸ್ ಓವರ್ ಕೊಡೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಆಗ್ತಾಯಿದೆ. ಇದು ನಾನು ನಮ್ಮ ರಿಲೇಷನ್ ಮನೆಯಲ್ಲಿ ಪೂಜೆ ಇತ್ತು. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ನಾನು, ಹಸ್ಬೆಂಡ್ ಮತ್ತು ಐಶು. ನನಗೆ ಹಸ್ಬೆಂಡು ಡ್ರಾಪ್ ಮಾಡ್ಲಿಕ್ಕೆ ಬಂದದಷ್ಟೇ. ರಶ್ಮಿ ಮತ್ತು ಅತ್ತೆ ಮೈದ್ನ ಹಿಂದೆಯಿಂದ ಬರ್ತಾ ಇದ್ದಾರೆ. ಇವರು ಶಾಪ್ ಇತ್ತು ಆ್ಯಕ್ಚುಲಿ, ಬಂದಿಲ್ಲ. ಜಸ್ಟ್ ನಂಗೆ ಡ್ರಾಪ್ ಮಾಡಿ ಹೋದರು. ಹಸ್ಬೆಂಡ್ ಜೊತೆ ಬಂದೆ, ಆಯುಷ್ ನನ್ನ ಜೊತೆಗಿದ್ದಾನೆ. ಬನ್ನಿ ಹೋಗೋಣ. ಸ್ವಲ್ಪ ಬೇಕಾದ್ರೆ ಮುಂದೆ ಇಡ್ಬೋದು ಅನ್ಸುತ್ತೆ. ಬಾ ಆಯುಷು. ಆದಿನಾ? ನಾ ಸಂಹಿತ ಅನ್ಕೊಂಡೆ. ಆದಿನಾ? ರಶ್ಮಿ ಜೊತೆ ಗಾಡಿಯಲ್ಲಿ ಆದಿ ಬಂದುಬಿಟ್ಟಿದ್ದಾನೆ. ನಾನು ಅಂದ್ಕೊಂಡೆ ಸಂಮಿತ್ ಅಂತ. ಅದಕ್ಕೆ ಆಶ್ಚರ್ಯವಾಗಿ ಕೇಳ್ತಿದ್ದೆ ಆದಿನ ಅಂತ. ಆದಿಗೆ ಹೇಳ್ತಾ ಇದ್ದೆ, ನೀನು ಮತ್ತು ಆಯುಷ್ ಇಬ್ಬರು ಟ್ವಿನ್ ಆಗಿದ್ದೀರಾ, ಸೇಮ್ ಕಲರ್ ಶರ್ಟ್ ಹಾಕಿದ್ದೀರಾ ಅಂತ. ಅದಕ್ಕೆ ಅವ್ನು ನೋಡ್ಕೊತಾ ಇದ್ದಾನೆ ಹೌದಲ್ಲ ಅಂತ. ಭಾರಿ ಖುಷಿಯಲ್ಲಿ. ಒಟ್ಟು ಇವಾಗ ಸ್ಕೂಲಿಗೆ ರಜೆಯಾಗಿ ಇದು ಸಿಕ್ಕಿದೆಲ್ಲ 3 ಜನಕ್ಕೆ ಆಟ ಆಡೋಕ್ಕೆ ಸಖತ್ ಖುಷಿ ಆದವ್ರು. ಅವ್ರು 3 ಜನಕ್ಕೆ ಹೊಡ್ಕೊಂಡಾಗಲಿ ಒಟ್ಟು 3 ಜನ ಆಟ ಆಡೋದು. ಆಮೇಲೆ ಇಲ್ಲಿ ಬಂದ್ವಿ, ನಾವು ರೀಚ್ ಆದ್ವಿ ಮನೆಗೆ. ವೆಲ್ಕಮ್ ಡ್ರಿಂಕ್ ಇಟ್ಟಿದ್ರು. ಸೊ ಅದನ್ನು ಕುಟ್ಕೊಂಡು ಮತ್ತೆ ಒಳಗೆ ಹೋದ್ವಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂಥೇಳಿ. ಅದಾದಮೇಲೆ ಪೂಜೆ ಎಲ್ಲ ಮುಗ್ದಿತ್ತು. ಜಸ್ಟ್ ತೀರ್ಥ ಪ್ರಸಾದ ಕೊಡಲಿಕ್ಕೆ ಬಾಕಿ ಇತ್ತು. ಸೊ ಹಾಗಾಗಿ ನಾವು ಸ್ವಲ್ಪ ತನಕ ಅಲ್ಲೇ ಕೂತ್ಕೊಂಡ್ವಿ. ಚೆನ್ನಾಗಾಗಿತ್ತಿಲ್ಲ ಡೆಕೋರೇಷನ್ ಎಲ್ಲ. ನೋಡ್ತಾ ಸ್ವಲ್ಪ ಕೂತ್ಕೊಂಡ್ವಿ. ಅದಾದ ನಂತರ ತೀರ್ಥ ಪ್ರಸಾದ ಕೊಟ್ಟರು, ಅದನ್ನು ತೊಗೊಂಡ್ವಿ. ನೋಡ್ಬೋದು ಇಷ್ಟು ಪ್ರಸಾದ. ಆಬ್ವಿಯಸ್ಲಿ ಕತೆ ಪ್ರಸಾದ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಎಲ್ಲರ ಫೇವ್ರೇಟ್ ಅದು. ಅದಾದಮೇಲೆ ಸ್ವಲ್ಪ ಭಜನೆ ಇತ್ತು, ಅದನ್ನು ಕೂಡ ನೋಡಿದೆ. ಸೊ ಈ ಭಜನೆದು ಕೂಡ ವೀಡಿಯೋನ ನನಗೆ ಪೋಸ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅಂದರೆ ಚೆನ್ನಾಗಿ ಹಾಡು ಹೇಳ್ತಾಯಿದ್ರು, ಅದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ. ಹೇಳ್ದಂಗೆ ವಾಯ್ಸ್ ಪ್ರಾಬ್ಲಮ್ಮಿಂದ ಭಜನೆಯನ್ನು ಕೂಡ ನನಗೆ ಪೋಸ್ಟೇ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇನ್ನೊಂದು ಸರ್ತಿ ಇದೇ ಟೀಮಿಂದು ಭಜನೆ ಇರ್ತಾ ವೀಡಿಯೋ ಮಾಡಿ ಹಾಕ್ತೀನಿ. ಚೆನ್ನಾಗಿ ಹಾಡು ಹೇಳ್ತಾರೆ. ಅಂದರೆ ವೀಡಿಯೋ ಅಂದರೆ ಆಡಿಯೋ ವಿತ್ ವೀಡಿಯೋ ಆ ಥರ. ಸೊ ಆಡಿಯೋ ಇಲ್ಲಿ ಪೋಸ್ಟ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಭಜನೆ ಹೇಳಲಿಕ್ಕೆ ಕೇಳಲಿಕ್ಕೆ ಎಲ್ಲ ಸಹ ಖುಷಿಯೇ, ಒಂಥರ ವೈಬ್ ಅದು. ಒಂಥರ ತುಂಬ ಖುಷಿ ಆಗುತ್ತೆ. ತುಳುನಾಡಿದ್ದೊಂದು ಇದನ್ನಿಸುತ್ತೆ ನನಗೆ. ಯಾಕೆಂದರೆ ಬೇರೆ ಎಲ್ಲ ಕಡೆಯಲ್ಲಿ ನಡಿಬೋದು, ಬಟ್ ತುಳುನಾಡಲ್ಲಿ ಸ್ವಲ್ಪ ಜಾಸ್ತಿ ನಡೆಯುತ್ತೆ. ಈ ದಿನ ಮನೆಗಳಲ್ಲಿ ನಡೆಯುತ್ತೆ. ಶುಕ್ರವಾರ ಸ್ಪೆಷಲಾಗಿ ನಡೆಯುತ್ತೆ. ಈ ಖಾಲಿ ಭಜನೆ ಅಂದರೆ ಹಾಡಷ್ಟೇ ಅಲ್ಲ, ಕುಣಿತ ಭಜನೆ ಕೂಡ ನಡೆಯುತ್ತೆ. ಸೊ ನೋಡೋದೇ ಒಂದು ಅದ್ಭುತ ಅದು. ಭಜನೆಯಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಆನಂತರ ಊಟಕ್ಕೆ ಬಂದ್ವಿ. ಊಟಕ್ಕೆ ನೋಡ್ಬೋದು ಇಷ್ಟೆಲ್ಲ ಬಗೆ ಇತ್ತು. ಇದು ನಾವು 2ನೇ ಪಂಕ್ತಿಯಲ್ಲಿ ಕೂತಿದ್ದು. ಒಂದು ಪಂಕ್ತಿ ಆಗಿ ಹೋಗಿತ್ತು. ನೋಡ್ಬೋದು ಸೇಮಿಗೆ, ಹಾಗೆ ಅದಕ್ಕೆ ಸಾರು ಮತ್ತು ಪಲ್ಯ, ಉಪ್ಪಿನಕಾಯಿ ಮಿಡಿ ಉಪ್ಪಿನಕಾಯಿ ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ. ಫೈನಲಿ ಊಟ ಎಲ್ಲ ಆಯಿತು ನಮ್ಮದು. ಇವಾಗ ಕುಣಿತ ಭಜನೆ ಆಗ್ತಾಯಿತ್ತು. ಸೊ ಅದನ್ನು ಕೂಡ ಸ್ವಲ್ಪ ನೋಡಿದ್ವಿ. ನಾನು ಯಾವಾಗಲೇ ಹೇಳ್ದಂಗೆ ಕುಣಿತ ಭಜನೆ ಅಂದರೆ ಹೀಗೆ ಡ್ಯಾನ್ಸ್ ಮಾಡಿಕೊಂಡು, ಅಂದರೆ ಕುಣಿತ ಸಾಂಗ್ ಹೇಳುವಂಥದ್ದು, ಅಂದರೆ ಭಜನೆ ಮಾಡೋದು. ಒಂಥರ ಚೆನ್ನಾಗಿರುತ್ತದೆ. ಸೊ ನೋಡ್ಬೋದು ಇಲ್ಲೂ ಕೂಡ ಆಗ್ತಾಯಿದೆ. ಹೇಳ್ದಂಗೆ ಇನ್ನೊಂದು ಸತಿ ಖಂಡಿತವಾಗ್ಲೂ ವಿತ್ ಆಡಿಯೋ ನಾನು ಇದನ್ನು ಪೋಸ್ಟ್ ಮಾಡ್ತೀನಿ. ಸೊ ಇವತ್ತಿನ ಮಟ್ಟಿಗೆ ಸಾರಿ ಇಷ್ಟ. ಇದಾದಮೇಲೆ ನಾವು ಮನೆಗೆ ಹೊರಟ್ವಿ. ಸ್ವಲ್ಪ ಹೊತ್ತು ತನಕ ಕೂತಿದ್ದು, ಪೂಜೆ ಎಲ್ಲ ಆಗಿ ಊಟ ಸಹ ಆಯಿತು. ಈಗ ಹೊರಟ್ವಿ ಮನೆಗೆ. ತುಂಬ ಬಿಸಿಲಿದೆ. ಇಷ್ಟ. ಆಯುಷ್ ಬರುವಾಗ ಬೈಕಲ್ಲಿ ಬಂದ. ಈಗ ಅಲ್ಲಿ ಭಾವನೊಟ್ಟಿಗೆ ಕಾರಲ್ಲಿ ಬರ್ತೇನೆ ಹೇಳಿದ. ಸೊ ನಾನು ರಶ್ಮಿಗ ಬೈಕಲ್ಲಿ ಹೋಗ್ತೇನೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ವಿಡಿಯೋ ನೋಡಿ ಏನು ಅನ್ನಿಸ್ತು ಆ ಕಮೆಂಟ್ನ ನನಗೆ ಹಾಕಿ. ಅದರಿಂದ ನನಗೆ ಗೊತ್ತಾಗುತ್ತೆ ವಿಡಿಯೋ ನೋಡಿ ಹೆಂಗೆ ಅನ್ನಿಸ್ತು ಮತ್ತು ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು ಏನು ಅಂಥೇಳಿ. ಇಷ್ಟು ಹೇಳ್ತಾ ನಾಳೆ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಸಿ ಯು.